ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಮನದಂಗಳ ಚಾನಲ್ಗೆ ಸ್ವಾಗತ. ಇಂದಿನ ಒಂದು ವಿಷಯ ಯಾವುದಪ್ಪ ಅಂದ್ರೆ ಸಮಯದ ನಿರ್ವಹಣೆ ಬಗ್ಗೆ ಮಾತನಾಡ್ತೀನಿ. ನಾನು ಇವತ್ತು ಸಮಯವನ್ನು ಹೆಂಗೆ ಬಳಸ್ಕೊಂಡ್ರೆ ನಾವು ಜೀವನದಾಗ ಸಕ್ಸಸ್ ಆಗ್ತೀವಿ. ಸಮಯ ಅನ್ನೋದು ಭಾಳ ಮುಖ್ಯ ಐತಿ ಮತ್ತು ಅಮೂಲ್ಯವಾಗಿದ್ದಾಗೈತಿ. ಸೊ ಅದನ್ನು ಸರಿಯಾಗಿ ಉಪಯೋಗಿಸಿದ್ರೆ ನಾವು ಯಾವುದನ್ನಾದರೂ ಆರಾಮಾಗಿ ಸಾಧಿಸ್ಬೋದಾಗೈತಿ. ಅಚೀವ್ಮೆಂಟ್ ಅನ್ನೋದು ಈ ಸಮಯ ನಿರ್ವಹಣೆಯಿಂದ ತುಂಬಾ ಸಹಜವಾಗಿ ನಾವು ಪಡೆಯಬಹುದಾಗೈತಿ. ಸಮಯವನ್ನು ಸರಿಯಾಗಿ ಉಪಯೋಗಿಸೋದ್ರಿಂದ ತುಂಬ ರಿಲ್ಯಾಕ್ಸ್ ಆಗಿರ್ಬೋದು. ಅಂತಂದರೆ ಸ್ಟ್ರೆಸ್ ಅನ್ನೋದನ್ನು ನಾವು ಕಡಿಮೆ ಮಾಡಿ ಆರಾಮಾಗಿ ಸಮಯವನ್ನು ಉಪಯೋಗಿಸೋದ್ರಿಂದ ನಾವು ಈ ಜಗತ್ತೊಳಗೆ ಏನನ್ನು ಬೇಕಾದರೂ ನಿಶ್ಚಿಂತೆಯಿಂದ ಪಡೆಯಬಹುದಾಗೈತಿ. ನಿಗದಿಯಾದ ಸಮಯದಲ್ಲಿ ನಾವು ಕೆಲಸನ ಮಾಡ್ತಾ ಹೋದ್ರೆ ಎಲ್ಲವನ್ನು ಸಕಾಲದಲ್ಲಿಯೇ ಮಾಡಬಹುದು. ನೋಡಿರಿ, ನಾನು ಸರ್ಚ್ ಮಾಡಿದ್ರ ಪ್ರಕಾರ ಒಬ್ಬ ಯೂಟ್ಯೂಬ್ ಕನ್ನಡ ಅನ್ನುವಂಥ ಒಂದು ಚಾನಲ್ದವ್ರು ಹೇಳ್ತಾರೆ, ಮೊದಲು ನಮ್ಮ ಗುರಿ ಯಾವುದಂತೇಳಿ ನಿರ್ಧರಿಸ್ಬೇಕು. ಖರೆ ಐತಲ್ಲ, ಯಾಕಂದ್ರೆ ಗುರಿ ಯಾವುದೈತಿ ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ ಅಂತಂದ್ರೆ ನಮ್ಮ ಲೈಫ್ ಒಳಗೆ ನಾವು ಏನು ಸಾಧನೆ ಮಾಡಬೇಕಾಗೈತಿ ಅನ್ನೋದೇ ನಮಗೆ ಗೊತ್ತಿಲ್ಲ ಅಂತಂದ್ರೆ ನಾವು ಯಾವುದಕ್ಕೂ ಮಣೆ ಹಾಕಂಗಿಲ್ಲ. ನಮ್ಮಷ್ಟಕ್ಕೆ ನಾವು ಕೂತು ಬಿಡ್ತೀವಿ. ಯಾವ ವಿಷಯದ ಬಗ್ಗೆ ಅಚೀವ್ಮೆಂಟ್ ಅನ್ನೋದೇ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ನಾವಲ್ಲಿ ಟೈಮ್ ವೇಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ಟೈಮ್ ಪಾಸ್ ಮಾಡ್ತಾ ನಮ್ಮ ಟೈಮನ್ನು ಉಪಯೋಗಿಸ್ಕೊಳ್ಳೋದನ್ನು ನಾವು ಬಿಟ್ಬಿಡ್ತೀವಿ. ಹಾಗೆ ಸುಮ್ಮನೆ ಟೈಮ್ ಪಾಸ್ ಮಾಡಿಬಿಡೋದನ್ನು ಮಾಡಿಬಿಡೋದಾಗ್ತದೆ. ಅದಕ್ಕೇನದಲ್ಲ, ಮೊದಲು ನಮ್ಮ ಗುರಿನ ನಾವು ನಿರ್ಧಾರ ಮಾಡಬೇಕು. ನಾವು ಗುರಿ ನಿರ್ಧಾರದ ನಂತರವಷ್ಟೇ ಸಮಯದ ಸದುಪಯೋಗ ಆಗ್ಲಿಕ್ಕೆ ಸಾಧ್ಯ ಐತಿ. ಗುರಿ ಇಲ್ದಿದ್ರೆ ನಾವು ಹೆಂಗೆ ಟೈಮ್ ವೇಸ್ಟ್ ಮಾಡ್ತೀವಿ ಅಂತಲೇ ನಮಗೆ ಗೊತ್ತಾಗಂಗಿಲ್ಲ. ಹಾಗೆ ಟೈಮ್ ಹೋಗ್ತಾನೆ ಇರ್ತದೆ. ನೋಡಿರಿ, ಒಮ್ಮೆ ಹೋದ ಸಮಯವನ್ನು ಮತ್ತೊಮ್ಮೆ ನಾವೆಂದೂ ಪಡಿಲಕ್ಕಾಗಂಗಿಲ್ಲ. ನೋಡಿರಿ, ನಾವೀಗ ಮತ್ತೊಮ್ಮೆ ಸಣ್ಣವ್ರಾಗಬೇಕಂದ್ರೆ ಆಗ್ತದನ? ಆಗಂಗಿಲ್ಲ. ಮತ್ತೊಮ್ಮೆ ಬೇಬಿ ಆಗಬೇಕು, ಅಮ್ಮನ ಮಡ್ಲೊಳಗೆ ಮಲ್ಕೋಬೇಕಂದ್ರೆ ಆಗಂಗಿಲ್ಲ. ಯಾಕಂದ್ರೆ ಆಲ್ರೆಡಿ ಆ ಸಮಯ ಮುಗಿದು ಹೋಗ್ಯದ. ಹೀಗಾಗಿ ಯಾವ ಸಮಯದೊಳಗೆ ಏನು ಮಾಡಬೇಕು ಅನ್ನೋದನ್ನು ನಾವು ಮೊದಲೇ ನಿರ್ಧಾರ ಮಾಡ್ಕೋಬೇಕಾಗ್ತದೆ. ಅದರಂತೆಯೇ ನಮಗೊಂದು ಗುರಿ ಅನ್ನೋದಿರಬೇಕು. ಈಗ ನೋಡಿರಿ, ನೀವು ಚಿಕ್ಕ ಮಕ್ಕಳಾಗಿದ್ರಿಯಪ್ಪ ಅಂತಂದ್ರೆ ಎಕ್ಸಾಮ್ನಲ್ಲಿ ಮಾರ್ಕ್ಸ್ ತೆಗಿಯೋದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ನೀವು 10th ಸ್ಟ್ಯಾಂಡರ್ಡ್ಗೆ ಬರೋವರೆಗೂ ಎಕ್ಸಾಮ್ ಒಳಗೆ ಮಾರ್ಕ್ಸ್ ತೆಗೆಯುವುದನ್ನು ನಾವು ರೂಢಿಸ್ಕೋಬಹುದಾಗೈತಿ. ಈಗ 100% ನಮಗೆ ಬೇಕಪ್ಪ ಅಂತಂದ್ರೆ ನಾವು ಸಮಯದ ನಿರ್ವಹಣೆ ಮಾಡಿದ್ರೆ ಮಾತ್ರ ಸಾಧ್ಯ ಐತಿ. ನೀವು 10th ಸೆಕೆಂಡ್ ಇಯರೋ ಇದ್ರೆ ಅದನ್ನು ಚೆನ್ನಾಗಿ ನಾವು ಉಪಯೋಗಿಸ್ಕೋಬಹುದಾಗೈತಿ. ಸೊ ಶಾಲೆಗೆ ಹೋಗೋರಾದ್ರೆ ಮಾರ್ಕ್ಸ್, ಅಲ್ಲಿಂದ ಮನೆ ಕೆಲಸ ಮಾಡೋರು ಅಂದ್ರೆ ಫ್ಯಾಮ್ಲಿ ಒಳಗೆ ವರ್ಕ್ ಮಾಡೋರು ಅಥವಾ ಜಾಬ್ ಹೋಲ್ಡರ್ಸ್ ಅವರಿಗೆಲ್ಲ ಏನಪ್ಪ ಅಂತಂದರೆ ಒಂದು ಚಲೋ ಈಗ ನಾವು ಏನೋ ಒಂದು ಲೆಕ್ಚರರ್ ಇದ್ದೀವಿ, ಟೀಚರ್ ಇದ್ದೀವಿ ಅಂತಂದ್ರೆ ನಮಗೆ ಪ್ರಿನ್ಸಿಪಲ್ ಆಗೋದು ನಮ್ಮ ಬಯಕೆ ಆಗಿರ್ತದೆ. ಅಥವಾ ಇನ್ನೊಂದು ಹೆಚ್ಚಿನ ಪೋಸ್ಟಿಗೆ ನಾವು ಹೋಗಬೇಕು ಅನ್ನೋದು ಬಯಕೆ ಆಗಿರ್ತದೆ. ಸೊ ಅವನ್ನೆಲ್ಲ ನಾವು ಈಡೇರಿಸ್ಕೋಬೇಕಂದ್ರೆ ಈ ಟೈಮ್ ಮ್ಯಾನೇಜ್ಮೆಂಟ್ ಮಾತ್ರ ಅದಕ್ಕೆ ಸಪೋರ್ಟ್ ಆಗಿರ್ತದೆ. ಹೌಸ್ ಹೋಲ್ಡರ್ಸ್ ಆಗಿದ್ರೆ ಮನೆಯನ್ನು ನೀಟಾಗಿ ಇಟ್ಕೊಳ್ಳೋದು ಹಾಗೂ ಫ್ಯಾಮ್ಲಿ ಮೆಂಬರ್ಸನ್ನು ಆರಾಮಾಗಿ ಇಟ್ಕೊಳ್ಳೋದು, ರಿಲೇಟಿವ್ಸ್ ಇವೆಲ್ಲ ಆಗಬೇಕಂದ್ರೆ ನಾವು ಏನು ಅಂದ್ಕೊಂಡಿರ್ತೀವಿ ಅದೇ ಟೈಮ್ ಒಳಗೆ ನಮ್ಮ ಕೆಲಸನ ಮುಗಿಸಿದ್ರೆ ಮಾತ್ರ ಇದೆಲ್ಲ ಸಾಧ್ಯ ಐತಿ. ಅದಕ್ಕಾಗಿ ನಾವು ಒಂದು ಗುರಿನ ಮೊದಲು ಇಟ್ಕೊಂಡ್ಬಿಡ್ಬೇಕಾಗೈತಿ. ಮತ್ತು ನಾವು ಕೆಲಸಗಳನ್ನು ಲಿಸ್ಟ್ ಮಾಡೋದು. ಇವತ್ತು ನಾವು ಏನು ಕೆಲಸ ಮಾಡಬೇಕು ಅನ್ನೋದನ್ನು ನಾವು ನಿನ್ನೆನೇ ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡೋದು. ನೋಡಿರಿ, ಇವ್ರು ಹೇಳ್ತಾರೆ, ಅದೇ ಕನ್ನಡ ಚಾನಲ್ನವ್ರೆ, ಈಟ್ ದ್ಯಾಟ್ ಫ್ರಾಗ್ ಬುಕ್ಕಲ್ಲಿ ಆಥರ್ ಒಬ್ಬರು ಅಂದ್ರೆ ಆ ಆಥರ್ ಈಟ್ ದ್ಯಾಟ್ ಫ್ರಾಗ್ ಆಥರ್ ಆಗಿರುವಂಥ ಬ್ರ್ಯಾಂಡ್ ರಾಸಿ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ, ಮುಂಜಾನೆ ಕಪ್ಪೆ ತಿನ್ನಬೇಕು ಅಂತ ಹೇಳ್ತಾರೆ. ಕಪ್ಪೆ ತಿನ್ಬೇಕಂದ್ರೆ ಕಪ್ಪಿನ ತಿನ್ನೋದಲ್ರಿ, ಅದು ಮುಂಜಾನೆ ಎದ್ದು ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಕಪ್ಪೆ ಹ್ಯಾಂಗೆ ಒಂದೇ ಕಡೆ ಕುಂಡ್ರಂಗಿಲ್ಲ, ಎಲ್ಲ ಕೆಲಸನ ಮಾಡ್ತಾ ಇರ್ತೈತೆ, ಅದಕ್ಕೆ ಆಲಸ್ಯ ಅನ್ನೋದಿಲ್ಲ. ಸೊ ಆ ಥರ ನಾವು ಕೆಲಸ ಮಾಡಬೇಕು. ಆಗ ಮಾತ್ರ ಏನೈತಿ ನಾವು ಅಚೀವ್ ಮಾಡೋಕ್ಕೆ ಸಾಧ್ಯ ಐತಿ ಅಂಥೇಳಿ ಬ್ರ್ಯಾಂಡ್ ರಾಸಿಯವ್ರು ಹೇಳ್ತಾರೆ. ಮುಂಜಾನೆ ಎದ್ದು ಕೆಲವೊಬ್ರು ಏನು ಮಾಡ್ತೀವಿ ರೀ, ಮೊಬೈಲ್ ನೋಡ್ತಾ ಕೂಡ್ತೀವಿ. ಸೊ ಈ ಥರ ಮೊಬೈಲ್ ನೋಡೋದ್ರಿಂದ, ನಾವು ವಾಟ್ಸಪ್ನಲ್ಲಿ ಚಾಟ್ ಮಾಡೋದ್ರಿಂದ,
ಫೇಸ್ಬುಕ್ ಒಳಗೆ ಚಾಟ್ ಮಾಡೋದ್ರಿಂದ ನಮ್ಮ ಟೈಮ್ ವೇಸ್ಟ್ ಆಗ್ತದೆ ವಿನಃ ನಮಗೇನೂ ಲಾಭ ಅನ್ನೋದಿಲ್ಲ. ಸೋಷಿಯಲ್ ಮೀಡಿಯಾನ ಎಷ್ಟೋ ಜನ ತಮ್ಮ ಯೂಸಿಗಾಗಿ ಮಾಡ್ಕೋತಾರೆ, ಅಂದ್ರೆ ತಮ್ಮ ಲೈಫನ್ನು ಮೂವ್ ಆಗಲಿಕ್ಕೆ, ಅಂದ್ರೆ ಒಳ್ಳೆಯ ರೀತಿಯೊಳಗೆ ಮೂವ್ ಆಗಲಿಕ್ಕೆ ಯೂಸ್ ಮಾಡ್ಕೋತಾರೆ. ಅದೇ ಸೋಷಿಯಲ್ ಮೀಡಿಯಾನ ಕೆಲವೊಬ್ಬರು ತಮ್ಮ ಲೈಫನ್ನು ಕೆಟ್ಟೋಗೋದಕ್ಕೂ ಯೂಸ್ ಆಗ್ತದೆ. ಸೊ ಹೆಂಗೆ ಯೂಸ್ ಮಾಡ್ಕೋತೀವಿ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಮುಂಜಾನೆ ಎದ್ದು ನಾವೇನದಲ್ಲ ಅದೇ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಂಡು ಎಷ್ಟೋ ಜನ ಬೆಳೆದಾರಲ್ಲ. ಸೊ ಆ ಥರ ಒಳ್ಳೆಯ ರೀತಿಯೊಳಗೆ ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ. ಅದೇ ಥರ ನಾವು ಕೆಲಸಗಳನ್ನು ಡಿವೈಡ್ ಮಾಡಬೇಕು. ಈಗ ನಾವು ಕೆಲಸಗಳನ್ನಂತೂ ಲಿಸ್ಟ್ ಮಾಡ್ಕೊಂಡಿರ್ತೀವಿ. ಇನ್ನು ಡಿವೈಡ್ ಮಾಡೋದು ಹೆಂಗಪ್ಪ ಅಂದ್ರೆ ಕೆಲವೊಂದು ಕೆಲಸ ಇರ್ತಾವೆ ಭಾಳ ಅರ್ಜೆಂಟ್ ಇರ್ತಾವೆ. ಎಕ್ಸಾಂಪಲ್ ನಾವು ಹಾಸ್ಪಿಟಲ್ಗೆ ಹೋಗಲೇಬೇಕಾಗಿರ್ತದೆ. ನಿರ್ಧಾರಿತ ಟೈಮ್ನಲ್ಲಿ ನಾವು ಹಾಸ್ಪಿಟಲ್ಗೆ ಹೋಗಲೇಬೇಕು. ಮಂತ್ಲಿ ವಿಸಿಟ್ ಕೊಡೋದು ಇರುತ್ತೆ. ಸೊ ಅವನ್ನ ನಾವು ಮಾಡಲೇಬೇಕಾದಂಥವು ಇರ್ತಾವೆ. ಇನ್ನೊಂದು ಯಾವುದೋ ಒಂದು ಎಕ್ಸಾಮ್ ಇರ್ತದೆ, ಎಕ್ಸಾಮಿಗೆ ರೆಡಿ ಆಗೋದಾಗಿರ್ಬೋದು, ಅಥವಾ ಎಲ್ಲೋ ರಿಲೇಟಿವ್ಸ್ ಮನೆಗೆ ಹೋಗ್ಲಿಕ್ಕೆ, ಈ ಥರ ಕೆಲಸಗಳು ಭಾಳ ಇರ್ತಾವೆ. ಅವುಗಳಲ್ಲಿ ಯಾವ ಅರ್ಜೆಂಟ್ ಅದಾವ ನಿಮ್ಮ ಇದಕ್ಕೆ ಬಿಟ್ಟಂಗೆ ಅವು ನಾವು ಡಿಸೈಡ್ ಮಾಡೋದಾಗಿರ್ತದೆ. ಅರ್ಜೆಂಟ್ ಮತ್ತು ಕೆಲವೊಂದು ಇಂಪಾರ್ಟೆಂಟ್ ಇರ್ತಾವೆ ಬಟ್ ನಾಟ್ ಅರ್ಜೆಂಟ್. ಇಂಪಾರ್ಟೆಂಟಾಗಿ ಮಾಡಲೇಬೇಕಾದಂಥ ಕೆಲಸಗಳು ಇರ್ತಾವೆ, ಆದ್ರೆ ಆಮೇಲೂ ಮಾಡ್ಬೋದು ನಾವು ಅಂಥ ಕೆಲಸಗಳು. ಆಮೇಲೆ ಇನ್ನು ಕೆಲವೊಂದು ಅರ್ಜೆಂಟ್ ಇರ್ತಾವೆ ಬಟ್ ನಾಟ್ ಇಂಪಾರ್ಟೆಂಟ್, ಆದ್ರೆ ಇಂಪಾರ್ಟೆಂಟ್ ಆಗಿರೋಂಗಿಲ್ಲ. ಅರ್ಜೆಂಟ್ ಇರ್ತಾವೆ, ಈ ಸದ್ಯ ಮಾಡ್ಬೇಕು ಅನ್ನೋದಿರ್ತದೆ, ಆದ್ರೆ ಅವೇನು ಇಂಪಾರ್ಟೆಂಟ್ ಆಗಿರೋಂಗಿಲ್ಲ. ಇನ್ನು ಕೆಲವೊಂದು ನಾಟ್ ಇಂಪಾರ್ಟೆಂಟ್ ನಾಟ್ ಅರ್ಜೆಂಟ್, ಅಂದ್ರೆ ಅರ್ಜೆಂಟು ಇರೋಂಗಿಲ್ಲ ಇಂಪಾರ್ಟೆಂಟು ಆಗಿರೋಂಗಿಲ್ಲ. ಅಂಥ ಕೆಲಸಗಳು, ಇಂಥ ಕೆಲಸಗಳನ್ನ ನಾವು ಈ 4 ಪ್ರಕಾರ ಒಳಗೆ ಡಿವೈಡ್ ಮಾಡ್ಕೊಂಡು ಆರಾಮಾಗಿ ನಾವು ಅವುಗಳನ್ನು ಫಾಲೋ ಅಪ್ ಮಾಡ್ಬೋದಾಗಿದೆ. ಯಾಕಂದ್ರೆ ಅರ್ಜೆಂಟ್ ಇರೋ ಕೆಲಸನ ಮೊದಲು ಮುಗಿಸಿ, ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್ ಇರುವಂಥವುಗಳ ನಂತರದಲ್ಲಿ ಅರ್ಜೆಂಟ್ ಬಟ್ ನಾಟ್ ಇಂಪಾರ್ಟೆಂಟ್, ಅಂದ್ರೆ ಮುಂದೂಡ್ಲಿಕ್ಕೆ ಆಗಂಗಿಲ್ಲ ಅವು ಕೆಲಸ. ಇಂಪಾರ್ಟೆಂಟ್ ಇರಲಿಲ್ಲ ಅಂದರೂ ಈಗ ಮಾಡಲೇಬೇಕಾದಂಥವು ಅವುಗಳನ್ನು ಮಾಡೋದು. ನಾಟ್ ಇಂಪಾರ್ಟೆಂಟ್ ನಾಟ್ ಅರ್ಜೆಂಟ್ ನಾವು ಮಾಡ್ಬೋದು ಅಥವಾ ಬಿಡ್ಬೋದು. ಈ ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ಸ್ಪೆಂಡ್ ಮಾಡೋದು, ಅಥವಾ ಏನೋ ಒಂದು ವಿಷಯವನ್ನು ತಿಳ್ಕೊಳ್ಳೋದು, ಚಾಟ್ ಮಾಡೋದು, ಬೇರೆದವ್ರ ಜೊತೆಗೆ ಮಾತಾಡೋದು, ಅಕ್ಕಪಕ್ಕದವ್ರ ಜೊತೆಗೆಲ್ಲ ಕೂತ್ಕೊಳ್ಳೋದು, ಅಥವಾ ಫ್ರೆಂಡ್ಸ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು, ಬೇರೆ ಒಂದು ಪ್ಲೇಸಿಗೆ ವಿಸಿಟ್ ಮಾಡೋದು. ಸೊ ಎಂಟರ್ಟೈನ್ಮೆಂಟ್ ಅಂದ್ಕೊಳ್ರಿ. ಇವು ನಾಟ್ ಇಂಪಾರ್ಟೆಂಟ್ ನಾಟ್ ಅರ್ಜೆಂಟ್ ಬಟ್ ಮಾಡಬೇಕು. ಸೊ ಇವನ್ನೆಲ್ಲ ನಮ್ಮ ಫ್ರೀ ಟೈಮ್ ಒಳಗೆ ಮಾಡ್ಲಿಕ್ಕೆ ನಾವು ತಯಾರಿರಬೇಕು. ಇಂಥ ಕೆಲವೊಂದು ಕೆಲಸಗಳಿಗೆ ಡೆಡ್ಲೈನ್ ಹಾಕಬೇಕು. ಇಷ್ಟು ಟೈಮ್ ಒಳಗೆ ಇಷ್ಟು ಕೆಲಸ ನಾವು ಮಾಡಲೇಬೇಕು, ಮಾಡಿ ಮುಗಿಸ್ತೀವಿ. ಸೊ ಈ ಥರ ನಾವು ಒಂದು ಡೆಡ್ಲೈನ್ ಹಾಕ್ಕೊಂಡ್ಬಿಟ್ರೆ ನಮ್ಮ ಕೆಲಸ ಇನ್ನೂ ಆರಾಮಾಗಿ ಆಗ್ತದೆ. ಕೆಲವೊಬ್ರು ಹೇಳ್ತಾರೆ ಬರೀ ಇವನ್ನ ನಾವು ಹಿಂಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಸಕ್ಸಸ್ ಬರೋಂಗಿಲ್ಲ, ಪ್ಲ್ಯಾನಿಂಗ್ ಪ್ಲಸ್ ಆ್ಯಕ್ಷನ್ ಇರಬೇಕು. ಅಂತಂದ್ರೆ ನಾವೇನು ಪ್ಲ್ಯಾನ್ ಮಾಡ್ತೀವಿ ಅದ್ರ ಜೊತೆಗೆ ಆ್ಯಕ್ಷನು ಇರಬೇಕು, ಅಂದ್ರೆ ಅದನ್ನು ಮಾಡಲೇಬೇಕು. ಹಂಗೆ ಮಾಡಿದಾಗ ಮಾತ್ರ ನಮ್ಗೆ ಸಕ್ಸಸ್ ಅನ್ನೋದು ಸಿಗ್ತದೆ, ಅಂದ್ರೆ ಆ ಕೆಲಸದೊಳಗೆ ಸಕ್ಸಸ್ ಸಿಗ್ತದೆ. ಸೊ ಟೈಮ್ ಎಲ್ಲಿ ವೇಸ್ಟ್ ಆಗ್ತದೆ ಅನ್ನೋದನ್ನು ಕೂಡ ನಾವು ಕಂಡು ಹಿಡಿಬೇಕಾಗ್ತದೆ. ಹೆಚ್ಚಿನ ಟೈಮ್ ಈಗಿನ ಯುವ ಪೀಳಿಗೆ ಬಂತು, ಈಗಿನ ಎಲ್ಲ ಜನತೆನೇ ಅಂದ್ಕೊಡ್ರಿ, ಹೆಚ್ಚಿನ ಟೈಮ್ ಎಲ್ಲಿ ವೇಸ್ಟ್ ಆಗ್ಲಾಗ್ತದೆ ಅಂತಂದ್ರೆ ನಾವು ಮೊಬೈಲ್ ಯೂಸ್ ಮಾಡೋದ್ರೊಳಗೆ, ಸೋಷಿಯಲ್ ಮೀಡಿಯಾದೊಳಗೆ. ನಾನು ಮತ್ತೊಮ್ಮೆ ಹೇಳ್ತೀನಿ, ಇದೇ ಮೊಬೈಲನ್ನು ಯೂಸ್ ನಾವು ಎಜುಕೇಷನ್ಗಾಗಿ ಮಾಡ್ತೀವಿ ಅಂದ್ರೆ ನಾವು ರಿಚ್ನೆಸ್ಸಿಗೆ ಹೋಗ್ತೀವಿ. ಅಂದ್ರೆ ನಮ್ಮ ಲೈಫ್ ಒಳಗೆ ಮುಂದೊಂದು ಒಂದು ಸುವರ್ಣ ಅವಕಾಶವನ್ನು ನಾವು ಉಪಯೋಗಿಸ್ಕೊಳ್ಳೋದ್ರೊಳಗೆ ಸಕ್ಸಸ್ ಆಗ್ತೀವಿ. ಸೊ ಕೆಲವೊಬ್ಬರು ಇದನ್ನು ಭಾಳ ಚೆನ್ನಾಗಿ ಯೂಸ್ ಮಾಡಿಕೊಂಡು ಅತಿ ಮೇಲ್ ಮಟ್ಟಕ್ಕೆ ಹೋದವ್ರು ಇದ್ದಾರೆ ರೀ. ಆ ಥರನೂ ಆಗ್ಬೋದು, ಆದ್ರೆ ಅದನ್ನು ಸುಮ್ಮನೆ ಎಂಟರ್ಟೈನ್ಮೆಂಟಿಗೆ ಮಾತ್ರ ನಾವು ಯೂಸ್ ಮಾಡ್ಕೊಂಡ್ವಿ ಅಂದ್ರೆ ಅಲ್ಲಿ ಅದನ್ನು ಟೈಮ್ ವೇಸ್ಟ್ ಅಂತಲೇ ಹೇಳಬೇಕಾಗ್ತದೆ. ಹಾಗೆ ಮುಂಜಾನೆ ನಾವು ಸ್ವಲ್ಪ, ಈಗ ದಿನನಿತ್ಯ ನಾವು ಒಂದು 6 ಗಂಟೆ 6:30 ಹೇಳ್ತೇವೆ ಅಂದ್ಕೊಳ್ರಿ, 1 ತಾಸು ಬೇಗ ಅಂದ್ರೆ 5 ಗಂಟೆಗೆಲ್ಲ ಎದ್ಬಿಟ್ರೆ ನಮ್ಗೆ ಎಕ್ಸ್ಟ್ರಾ 1 ಗಂಟೆ ಸಿಗ್ತದೆ. ನಮ್ಗೆ ಎಕ್ಸ್ಟ್ರಾ ಹೆಂಗೆ 1 ಗಂಟೆ ಸಿಗ್ತದೆ ಅಂತಂದ್ರೆ ನೋಡಿರಿ, ನೀವು 6 ಗಂಟೆ ಕೇಳ್ತಿರ್ತೀರಿ, 5 ಗಂಟೆ ಕೇಳ್ತೀರಿ ಅಂದರೆ 1 ಗಂಟೆ ನಿಮಗೆ ಟೈಮ್ ಇಲ್ಲಿ ಕೂಡಿಟ್ಟಂಗೆ ಆಗ್ತೈತಿ. ಸೊ 1 ಡೇಗೆ 1 ಗಂಟೆ ಅಂದ್ರೆ 30 ದಿವ್ಸಕ್ಕೆ 30 ತಾಸು ನಿಮ್ಗೆ ಎಕ್ಸ್ಟ್ರಾ ಸಿಕ್ತು. ಇದೇ ಥರ ಆ 30 ತಾಸದೊಳಗೆ ನಾವು ಏನನ್ನಾದರೂ ಅಚೀವ್ ಮಾಡ್ಬೋದಲ್ಲ. ಈಗ ಒಂದು ದಿವ್ಸಕ್ಕೆ 1 ಗಂಟೆ ಅಂದರೆ ನಮಗೆ ಭಾಳ ಅನ್ಸಂಗಿಲ್ಲ, 30 ದಿನಕ್ಕೆ 30 ಗಂಟೆ ಅಂದರೆ ನಾವು ಏನನ್ನಾದರೂ ಮಾಡ್ಬೋದು ಅನ್ನಿಸ್ತದೆ. ಸೊ ಇದೇ ರೀತಿಯೇ ಟೈಮ್ ಇರ್ತದೆ. ಟೈಮನ್ನು ಯಾವುದನ್ನು ವೇಸ್ಟ್ ಮಾಡದೇ ಇರೋ ಥರ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದೇ ಥರ ಇನ್ನೊಂದದ 80% by 20% ಅಂತೇಳಿ ಒಂದು ಪ್ರಿನ್ಸಿಪಲ್ ಅದು, 80/20 ಪ್ರಿನ್ಸಿಪಲ್ ಅಂತೇಳಿ. ಈ 80/20 ಅಂದ್ರೆ ಕೆಲವೊಂದು
ಮುಖ್ಯವಾಗಿದ್ದು 20% ಕೆಲಸದಿಂದ ನಮಗೆ 80% ರಿಸಲ್ಟ್ ಬರ್ತಿರ್ತದೆ. ಆದರೆ ಇಂಪಾರ್ಟೆಂಟ್ ಗೊತ್ತಿರಬೇಕು ನೋಡಿರಿ. ನಾವು ಎಲ್ಲ ಕೆಲಸನ ಮಾಡ್ಕೊತ ಹೋದ್ರೆ ನಮ್ಗೆ ಆ ಡೇ ಸಕ್ಸಸ್ಫುಲ್ ಆಗಂಗಿಲ್ಲ. ಅದ್ರಾಗ ಯಾವ ಇಂಪಾರ್ಟೆಂಟ್ ಅದಾವೆ ಫಸ್ಟಿಗೆ ಮಾಡ್ದೇವತ್ತು ಇಟ್ಕೋರಿ, ಆ 20% ಕೆಲಸ ಅದಿಂದ ನಾವು 80% ಆರಾಮಾಗಿರ್ಬೋದು. ಸೊ ಅದಕ್ಕಾಗಿ ಏನದಲ್ಲ, ಈ ಯಾವುದು ನಮಗೆ ಇಂಪಾರ್ಟೆಂಟ್ ಅದ ಈಗ ಎಕ್ಸಾಂಪಲ್ ನೋಡಿರಿ, ನಿಮಗೆ ಒಂದು ಎಕ್ಸಾಮ್ ಅದ ಅನ್ಕೋರಿ. ಎಕ್ಸಾಮ್ ಒಳಗೆ ನೀವು ಪರ್ಸೆಂಟೇಜ್ ಜಾಸ್ತಿ ಮಾಡಬೇಕಾಗ್ಯದ ಅಂದರೆ ಇಡೀ ಎಲ್ಲ ಬುಕ್ ಓದಿದ್ರೆ ನಿಮಗೆ ಸಿಗಂಗಿಲ್ಲ. ನಿಮಗೆ ಸಿಗುವಂಥ 80% ಕ್ವಶನ್ಸ್ ಬರುವಂಥ ಲೆಸನ್ಗಳು ಒಂದು 2-3 8 ಲೆಸನ್ ಅದಾವ ಅನ್ಕೋರಿ. ಒಂದು 2-3 ಲೆಸನ್ ಭಾಳ ಇಂಪಾರ್ಟೆಂಟ್ ಇರ್ತಾವೆ. ಅವುಗಳಿಗೆ ನೀವು ಒಂದು ಸಲ ಏನದಲ್ಲ ಮಾರ್ಕ್ಸ್ ಲಿಸ್ಟನ್ನು ನೋಡಿಬಿಟ್ಟು, ಅಂದರೆ ಯಾವ ಲೆಸನ್ಗೆ ಯಾವ್ದು ಇಂಪಾರ್ಟೆಂಟ್ ಅದ ಅನ್ನೋದನ್ನು ನಾವು ತಿಳ್ಕೊಂಡ್ವಿ ಅಂತಪ್ಪ ಅಂದ್ರೆ ನಮ್ಗೇನಾಗ್ಬಿಡ್ತೈತೆ, ಅವ ಲೆಸನ್ ಓದಿದ್ರೆ 80% ನಮ್ಗೆ ಅಲ್ಲೇ ಕವರ್ ಆಗಿಬಿಡ್ತೈತೆ. ಸೊ ಈ ಥರ ಬರೀ ಎಕ್ಸಾಮಲ್ಲಿ ಅಂತಲ್ಲ, ಇಡೀ ಎಲ್ಲ ನಮ್ಮ ಲೈಫಲ್ಲೂ ಯಾವ್ದು ಇಂಪಾರ್ಟೆಂಟ್ ಅದ ಆ 20% ಕೆಲಸದಿಂದ ನಾವು 80% ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದಾಗಿರ್ತದೆ. ಅದನ್ನು ನಾವು ನಿರ್ಧರಿಸಬೇಕು. ಅದೇ ರೀತಿ ಇಲ್ಲೊಬ್ರು ಇದ್ದಾರೆ, ಸಾಧನಾ ಮೋಟಿವೇಶನ್ ಚಾನಲ್ ಅಂತೇಳಿ. ಇವ್ರು ನೋಡ್ರಿ, ಇವ್ರು ಕೂಡ ಒಂದು ಇಡೀ ದಿನದ ಟೈಮನ್ನು ಡಿವೈಡ್ ಮಾಡ್ಯಾರ. ಹೆಂಗಪ್ಪ ಅಂತಂದ್ರೆ ಮಕ್ಕೊಳಕ್ಕೆ 8 ತಾಸು ಕೊಟ್ಟಾರ, ಸ್ಲೀಪಿಂಗ್ ಟೈಮ್ ಅಂತೇಳಿ. ಆರಾಮಾಗಿ ಮಲ್ಕೋಬೋದು ನೀವು. ನಿಮ್ಮ ಟೈಮ್ ಅದು ಒಂದು 24 ಅವರ್ಸ್. ಎಲ್ಲರಿಗೂ 24 ಅವರ್ಸ್ ಐತಿ. ಆ 24 ಅವರ್ಸನ್ನು ಅವರೆಲ್ಲರೂ ಭಾಳ ಕೆಲಸಕ್ಕೆ ಯೂಸ್ ಮಾಡ್ಕೋತಾರೆ. ಅಂದ್ರೆ ನಾವು ಯಾಕೆ ಆಗಂಗಿಲ್ಲ, ನಮಗೆ ಯಾಕೆ ಆಗಂಗಿಲ್ಲ ಅನ್ನೋದು ನಮ್ಗೆ ಒಂದು ವಿಚಾರ ಇರಬೇಕಾಗ್ತೈತಿ. ಯಾಕಂದ್ರೆ ಈ ಸಮಾಜದ ಜೊತೆನೇ ನಾವು ಬದುಕಲಾತೀವಿ. ನಮ್ಮಲ್ಲೇ ಕೆಲವೊಬ್ಬರು ಇಷ್ಟೊಂದು ಅಂದ್ರೆ ಪ್ಲೆಂಟಿ ಆಫ್ ವರ್ಕ್ಸ್ ಮಾಡ್ತಿರ್ತಾರೆ ರೀ. ಅವರು ಇದೇ 24 ತಾಸೊಳಗೆ ಮಾಡ್ತಾರಂದ್ರೆ ಅದೇ 24 ತಾಸು ನಮಗೂ ಐತಿ, ನಮಗೆ ಯಾಕೆ ಆಗಕತ್ತಿಲ್ಲ? ಸೊ ಇದೊಂದು ಕ್ವಶನ್. ಸೊ ಇದು ನೋಡ್ರಿ, ಅವ್ರೇನು ಹೇಳ್ತಾರೆ, 8 ಅವರ್ಸ್ ಸ್ಲೀಪಿಂಗಿಗೆ ಕೊಡಬೇಕು ಕಂಪಲ್ಸರಿ. 8 ಅವರ್ಸ್ ಸ್ಲೀಪಿಂಗಿಗೆ ಕೊಡಬೇಕು. ಸ್ಲೀಪ್ ಮಾಡಲೇಬೇಕು, ಮಲ್ಕೋಬೇಕು. ಕ್ವಾಲಿಟಿ ಆಫ್ ಸ್ಲೀಪಿಂಗ್ ಈಸ್ ಇಂಪಾರ್ಟೆಂಟ್ ಟು ಹೆಲ್ದಿ ಲೈಫ್. ಸೊ ಮಲಗಲೇಬೇಕು. ಅದೇ ಥರ 4 ಅವರ್ಸ್ ಸ್ವಯಂ ನಿರ್ವಹಣೆ ಅಂತಂದ್ರೆ ನೀವು ಡೆವಲಪ್ ಆಗಕ್ಕೆ 4 ಅವರ್ಸ್ ತಗೋರಿ. ನೀವು ಯಾವ ಕೆಲಸ ಮಾಡ್ತೀರಿ ಅದ್ರ ಬಗ್ಗೆ ಪ್ಲ್ಯಾನಿಂಗ್ ಮಾಡ್ಕೊಳಕ್ಕಾಗಿರ್ಬೋದು. ಅಥವಾ ಸ್ವಯಂ ನಿರ್ವಹಣೆ ಅಂದರೆ ನಿಮಗೆ ಹೆಂಗೆ ಬೇಕು ಹಂಗೆ ನೀವು ಟೈಮನ್ನು ಯೂಸ್ ಮಾಡ್ಕೋರಿ ನಿಮ್ಮ ಫ್ಯೂಚರ್ಗೋಸ್ಕರ. ಆಮೇಲೆ ಇನ್ನು 2 ಅವರ್ಸ್ ಟ್ರಾವೆಲಿಂಗ್ ಅಂದರೆ ನೀವು ಒಂದು ಪ್ಲೇಸ್ನಿಂದ ಒಂದು ಪ್ಲೇಸಿಗೆ ಎಲ್ಲಾದರೂ ಹೋಗ್ತಿರ್ತೀರಿ, ಏನಾದರೂ ಕೆಲಸ ಮಾಡಬೇಕಾಗಿರ್ತದೆ, ಆ ಕೆಲಸಕ್ಕೆ ಹೋಗ್ಲಾಕ ಇಲ್ಲಿ ಯೂಸ್ ಮಾಡ್ಕೋಬೋದು. 1 ಅವರ್ ಎಂಟರ್ಟೈನ್ಮೆಂಟಿಗಾಗಿ ಅಂದರೆ ನೀವೇನು ಫೇಸ್ಬುಕ್ಕೋ ಅಥವಾ ವಾಟ್ಸಪ್ಪೋ ಯಾವುದೋ ಸೋಷಿಯಲ್ ಮೀಡಿಯಾನೋ ಯೂಟ್ಯೂಬೋ ಯಾವುದನ್ನಾದರೂ ನೋಡ್ಲಿಕ್ಕೆ 1 ಅವರ್ ಎಂಟರ್ಟೈನ್ಮೆಂಟ್. ಫಿಟ್ನೆಸ್ಸಿಗಾಗಿ 1 ಅವರ್. ಫಿಟ್ನೆಸ್ ಭಾಳ ಇಂಪಾರ್ಟೆಂಟ್ ಅದ ರೀ. ಇವೆಲ್ಲ ಮಾಡ್ತೀವಿ, ನಮಗೆ ಟೈಮ್ ಸಲಂಗಿಲ್ಲ ಅಂತೇಳಿ ನಮ್ಮನ್ನು ನಾವು ನೋಡ್ಕೊಳ್ಳೋದು ಬಿಟ್ವಿ ಅಂದ್ರೆ ನಾಳೆ ಒಂದಿನ ಇವೆಲ್ಲ ಮಾಡದೇ ಇರೋ ಥರ ಆಗ್ಬೋದು. ಅದಕ್ಕಾಗಿ ಇದನ್ನೂ ಕೂಡ ನಾವು ಮಾಡಬೇಕು. ಫಿಟ್ನೆಸ್ನಲ್ಲಿ ನಿಮ್ಗೆ ಯಾವುದು ಚಾಯ್ಸಿಂಗ್ ಅದ, ಯೋಗ ಮಾಡ್ಬೋದು, ಎಕ್ಸಸೈಸ್ ಮಾಡ್ಬೋದು. ಯಾವ್ದು ಚಾಯ್ಸಿಂಗ್ ಅದ ಅದನ್ನು ನೀವು ಆರಾಮಾಗಿ ಮಾಡ್ಕೋಬಹುದು. ಅದೇ ಥರ ಕೆಲಸ ಮಾಡಲಿಕ್ಕೆ 8 ತಾಸು. ಸೊ 8 ತಾಸು ಆರಾಮಾಗಿ ಕೆಲಸ ಮಾಡ್ಕೋಬಹುದು. 8 ತಾಸು ಕೆಲಸ ಏನೈತಿ ಇದ್ರೊಳಗೆ ಚೇಂಜ್ ಮಾಡುವಂಗಿಲ್ಲ. ನಿಮಗೆ ಏನರೇ ಎಕ್ಸ್ಟ್ರಾ ಟೈಮ್ ಬೇಕಾಗಿತ್ತಂದ್ರೆ ನಾ ಮ್ಯಾಲೆ ಏನು ಹೇಳೀನಿ ಅವತ್ರೊಳಗೆ ನೀವು ಚೇಂಜ್ ಮಾಡ್ಕೋರಿ. ಆದರೆ ಈ ಕೆಳಗಿರುವಂಥ 8 ಅವರ್ಸ್ ವರ್ಕ್ ಏನೈತಿ ಇದನ್ನು ಚೇಂಜ್ ಮಾಡುವಂಗಿಲ್ಲ. ಯಾಕಂದ್ರೆ ಇದು ಫಿಕ್ಸ್. ಯಾರು 8 ತಾಸು ಕೆಲಸ ಮಾಡ್ತಾರೆ ಅವರು ಲೈಫ್ನಾಗ ಮುಂದೆ ಬರ್ತಾರೆ ಅನ್ನೋದು ಈ ಮೋಟಿವೇಶನ್ ಚಾನಲ್ದು ಇದು ಅದ ರೀ. ಸೊ ಇದನ್ನು ನಾವು ಫಾಲೋ ಅಪ್ ಮಾಡಿದ್ರೆ ಲೈಫ್ ಒಳಗೆ ಆರಾಮಾಗಿ ಸಕ್ಸಸ್ ಕಾಣ್ಬೋದು. ಎಲ್ಲರಿಗಿರೋದು 24 ಗಂಟೆನೇ ಆಗಿದ್ರೆ ಅವರಷ್ಟು ಕೆಲಸ ಮಾಡ್ತಿರುವಾಗ ನಮಗೆ ಯಾಕೆ ಆಗಬಾರ್ದು ಅಂತ ನಾನು ಮೊದಲೇ ಹೇಳೀನಿ. ಸೊ ವಿ ಹ್ಯಾವ್ ನೋ ಇನಫ್ ಟೈಮ್ ಟು ಲಿವ್ ಅನ್ನೋದನ್ನು ನಾವು ಬಿಟ್ಬಿಡ್ಬೇಕಂತ ಅಂತಂದ್ರೆ ನಾವು ಚೆನ್ನಾಗಿ ಬದುಕಬೇಕು. ನೋಡಿರಿ, ಕೆಲವೊಬ್ರು ಹೇಳ್ತಾರೆ ಟೈಮ್ ಪಾಸೇ ಆಗೋಲ್ದು. ನೋಡಿರಿ, ಟೈಮ್ ಸಾಕಾಗಕತ್ತಿಲ್ಲ ಎಷ್ಟೋ ಜನರಿಗೆ. ಅಂಥದ್ರಾಗ ಟೈಮ್ ಪಾಸ್ ಆಗೋಲ್ದು ಅಂದರೆ ಏನು ಮೀನಿಂಗ್? ಟೈಮ್ ಪಾಸ್ ಆಗೋಲ್ದು ಅಂತಂದ್ರೆ ಅವ್ರು ಯಾವ ಕೆಲಸವನ್ನು ಮಾಡಾತಿಲ್ಲ, ಅವ್ರಿಗೆ ಏಮಿಲ್ಲ, ಗುರಿ ಇಲ್ಲ, ಅವರು ತಟಸ್ಥರಾಗಿಬಿಟ್ಟಾರೆ ಅಂತ ಅರ್ಥ ಆಗ್ತೈತಿ. ಸೊ ಅವನ್ನೆಲ್ಲ ಅವಾಯ್ಡ್ ಮಾಡಿ ನಾವು ಲೈಫ್ನ ಸಕ್ಸಸ್ ಆಗೋದ್ರ ಬಗ್ಗೆ, ಸಕ್ಸಸ್ ಅನ್ನೋದನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವಿಚಾರ ಮಾಡ್ತಾರೆ ರೀ. ವಿದ್ಯಾರ್ಥಿಗಳಿಗಾದರೆ ಎಕ್ಸಾಮ್ನಾಗ ಮಾರ್ಕ್ಸ್ ತೆಗೆದು ಸಕ್ಸಸ್. ಆಮೇಲೆ ಮಿಡಲ್ ಏಜ್ನವರಾಗಿದ್ದರೆ ಒಂದೇನೋ ಮನೆ ಕಟ್ಸೋದಾಗಿರ್ಬೋದು, ಲ್ಯಾಂಡ್ ತೊಗೊಳೋದಾಗಿರ್ಬೋದು, ಅಥವಾ ಹೆಚ್ಚಿನ ಪೋಸ್ಟನ್ನು ನಾವು ಗಳಿಸೋದಾಗಿರ್ಬೋದು, ಇಂಕ್ರಿಮೆಂಟ್ ಪಡೆಯೋದಾಗಿ ಏನಾದರೂ ಆಗಿರಲಿ ಅದು ಅವ್ರಿಗೆ ಬಿಟ್ಕೊಟ್ಟಿರುವಂಥದ್ದು.
ಅಂಥ ಸಕ್ಸಸ್ ಪಡಿಬೇಕಾದ್ರೆ ಮೊದಲು ಕ್ವಾಲಿಟಿ ಆಫ್ ಟೈಮ್ ಭಾಳ ಮುಖ್ಯ ಆಗಿರ್ತದೆ. ನಮ್ಗೆ ಒಳ್ಳೆ ಬದುಕಬೇಕಂದ್ರೆ ನಾವು ಕ್ವಾಲಿಟಿ ಆಫ್ ಟೈಮ್ನ ಮೇಂಟೈನ್ ಮಾಡಲೇಬೇಕು. ಸೊ ನಾವು ಟೈಮ್ ವೇಸ್ಟ್ ಮಾಡೋದನ್ನು ಅವಾಯ್ಡ್ ಮಾಡಬೇಕು. ಇನ್ನೂ ಕೆಲವೊಂದನ್ನು ಅವಾಯ್ಡ್ ಮಾಡಬೇಕು. ವಾಟ್ಸಪ್ ಚಾಟ್ ಆಗಿರ್ಬೋದು, ಸಿನಿಮಾ, ಕ್ರಿಕೆಟ್, ಸೆಲ್ ಫೋನ್, ಟಿ ವಿ, ಕಂಪ್ಯಾರಿಸನ್ ಮಾಡ್ಕೊಳ್ಳೋದು, ಸುಮ್ಮನೆ ಹರಟೆ ಹೊಡೆಯೋದು, ಟೈಮ್ ವೇಸ್ಟ್ ಮಾಡೋದಕ್ಕೇ ಕಾಂಪಿಟೇಷನ್ ಕೊಡೋದು, ಇವನ್ನೆಲ್ಲ ನಾವು ಬಿಟ್ಟು ಬಿಡಬೇಕು. ನೋಡಿರಿ, ಎಲ್ಲೋ ಟೈಮ್ ವೇಸ್ಟ್ ಅಂದರೆ ಈಗ ಇವನ್ನೆಲ್ಲ ನಾವು ಬಿಟ್ಟು ಚೆನ್ನಾಗಿ ಒಂದು ಕೆಲಸ ಮಾಡ್ಕೊತ ಹೋದ್ವಿಯಪ್ಪ ಅಂತಂದ್ರೆ ನಮಗೆ ಆರಾಮಾಗಿ ನಿರಾಯಾಸವಾಗಿ ನಾವು ಸಕ್ಸಸ್ಸನ್ನು ಪಡಿಬಹುದಾಗೈತಿ. ಸೊ ಸಕ್ಸಸ್ ಪಡೆಯೋದಕ್ಕೋಸ್ಕರ ಸಮಯದ ನಿರ್ವಹಣೆ ಭಾಳ ಮುಖ್ಯ ಐತಿ. ನಾವೆಲ್ಲರೂ ಅದನ್ನು ಮಾಡೋಣ, ಮಾಡಿ ಲೈಫ್ ಒಳಗೆ ಸಕ್ಸಸ್ ಆಗೋಣ ಅಂಥೇಳಿ ನೆಕ್ಸ್ಟ್ ಈ ಒಂದು ಚಾನಲ್ಗೆ ನೀವು ತುಂಬಾ ಸಪೋರ್ಟ್ ಮಾಡ್ತಾಯಿದ್ದೀರಿ. ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ವಿಡಿಯೋಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು.